ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಎದ್ದೇಳಿ ಪ್ರಿಯರೇ, ಈಗಾಗಲೇ 7 ಗಂಟೆ ಆಯ್ತಲ್ಲವೇ? ಅನುದಿನದ ಧ್ಯಾನ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಕನ್ನಡದಲ್ಲಿ, ತಮಿಳಿನಲ್ಲಿ, ತೆಲುಗುನಲ್ಲಿ ಹಾಗೂ ಹಿಂದಿಯಲ್ಲಿ, ಮಲಯಾಳಂನಲ್ಲಿ ಹೀಗೆ ಬೇರೆ ಬೇರೆ ಅನೇಕ ಭಾಷೆಗಳಲ್ಲಿ ಈ ಪ್ರೋಗ್ರಾಂ ಮೂಲಕ ವಾಕ್ಯ ಸಾರಲು ನಾವು ಪ್ರಯತ್ನಿಸ್ತಿದ್ದೇವೆ. ನಿಮಗೆ ಇತರ ಭಾಷೆಯ ಫ್ರೆಂಡ್ಸ್ಗಳಿರೋದಾದರೆ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಅವರಿಗೂ ಕೂಡ ಸುವಾರ್ತೆ ಸಾರುವ ಪ್ರಯತ್ನ ಮಾಡಿ. ನೀವು ಆಧ್ಯಾತ್ಮಿಕವಾಗಿ ಬಲಗೊಳ್ಳಿರಿ. ಅನೇಕರು ದೇವರ ವಾಕ್ಯದಿಂದ ಬಲಗೊಳ್ಳುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನೀವು ಕೂಡ ಈ ಪ್ರೋಗ್ರಾಮ್ಸ್ ಅನ್ನು ಇತರರಿಗೂ ಶೇರ್ ಮಾಡಿರಿ. ನಿಮ್ಮ ಪ್ರೋತ್ಸಾಹವನ್ನು ಕೂಡ ನಮಗೂ ತಿಳಿಯಪಡಿಸಿರಿ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ದೇವರೇ, ನಾವು ನಮ್ಮ ಜೀವಿತದಲ್ಲಿ ಹೇಗಿದ್ದೇವೆ ಎಂದು ನಿಮಗೆ ಗೊತ್ತಿದೆಯಲ್ಲವೇ? ಆಯಾ ಸಮಯಗಳಲ್ಲಿ ನಾವು ಕುಗ್ಗಿ ಹೋದ ಸಮಯದಲ್ಲಿ ನೀವು ಇದ್ದೀರಿ ಎಂಬ ಧೈರ್ಯ, ನಮ್ಮನ್ನು ಸ್ಥಿರಪಡಿಸಬಲ್ಲಂತಹ, ಬಲಪಡಿಸಬಲ್ಲಂತಹ ದೊಡ್ಡ ದೇವರು ನಮ್ಮೊಂದಿಗಿದ್ದೀರಿ ಎಂಬ ನಂಬಿಕೆಯೊಂದಿಗೆ ನಿಮ್ಮ ಸನ್ನಿಧಿಗೆ ಬರ್ತಾ ಇದ್ದೇವೆ. ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಆಮೇನ್ ಅಂದಿದ್ದೀರ ಪ್ರಿಯರೇ? ಆಮೇನ್ ಅನ್ನುವುದನ್ನು ಕಲಿತುಕೊಳ್ಳಿರಿ. ಆಮೇನ್ ಅಂದರೆ ಹಾಗೆಯೇ ಆಗಲಿ, ಹಾಗೆಯೇ ನೆರವೇರಲಿ ಎಂದರ್ಥ. ಮತ್ತು ಒಂದು ಪ್ರಾರ್ಥನೆ ನಾವು ಮಾಡಿದ ನಂತರ ಎಲ್ಲರೂ ಆಮೇನ್ ಅಂತ ಹೇಳುವುದಾದರೆ ಎಲ್ಲರೂ ಪ್ರಾರ್ಥನೆ ಮಾಡಿದಂತೆಯೇ ಅದರ ಅರ್ಥ. ಅಷ್ಟೊಂದು ಜನರಾಗಿ ನಾವು ದೇವರಿಗೆ ಮೊರೆ ಇಟ್ಟಂತೆ ದೇವರು ನಮ್ಮ ಪ್ರಾರ್ಥನೆ ಲಾಲಿಸುತ್ತಾರೆ. ಹಗ್ಗಾಯನ ಪುಸ್ತಕ 2ನೇ ಅಧ್ಯಾಯ 23ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ನನ್ನ ಸೇವಕನು ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನೇ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿರುವುದರಿಂದ ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆಯ ಉಂಗರವಾಗಿ ಮಾಡಿಕೊಳ್ಳುವೆನು. ಇದೇ ಸೇನಾಧೀಶ್ವರನಾದ ಯೆಹೋವನ ನುಡಿ. ಏನಂತೆ? ಸೇನಾಧೀಶ್ವರನಾದ ಯೆಹೋವನ ನುಡಿ. ಯೆಹೋವನು ಇಂತೆನ್ನುತ್ತಾನೆ ಎನ್ನುವಂಥದ್ದೇ. ಹಳೆ ಒಡಂಬಡಿಕೆಯಲ್ಲಿ ದೈವಸೇವಕರು, ಪ್ರವಾದಿಗಳು ಪ್ರವಾದನೆ ನುಡಿದಾಗ ಅವರು ನುಡಿದದೇನೆಂದರೆ, ಯೆಹೋವನು ಇಂತೆನ್ನುತ್ತಾನೆ, ಇದು ಯೆಹೋವನಿಂದ ಬಂದಂತಹ ಮಾತಾಗಿದೆ. ಇದೇ ಆತನ ನುಡಿ ಎಂಬ ಮಾತು ತಪ್ಪದೆ ಬಳಸುತ್ತಾ ಇದ್ರು. ಅಫ್ಕೋರ್ಸ್ ಈ ದಿನ ದ ವರ್ಡ್ ಆಫ್ ಗಾಡ್ ಸೇಸ್. ಡಾಕ್ಟರ್ ಬಿಲಿ ಗ್ರಹಾಂ ಅವರು ತಮ್ಮ ಸಂದೇಶದಲ್ಲಿ ಎಷ್ಟೋ ಸಾರಿ ದ ಬೈಬಲ್ ಸೇಸ್, ದ ಬೈಬಲ್ ಸೇಸ್, ದ ಬೈಬಲ್ ಸೇಸ್ ಅನ್ನುತ್ತಾ ಇರ್ತಿದ್ರು. ಈ ದಿನದಲ್ಲಿ ಅನೇಕ ಸೇವಕರು ನಾನು ನುಡಿತಿದ್ದೇನೆ, ನಾನು ಹೇಳ್ತಿದ್ದೇನೆ ಅನ್ನುತ್ತಾ ಇರ್ತಾರೆ. ಸಡನ್ ಆಗಿ ಆ ಮಾತು ಬರುತ್ತೆ. ನಾನು ಹೇಳಿದ್ರೆ ಯಾರು ಕೇಳ್ತಾರೆ ಪ್ರಿಯರೇ? ದೇವರ ವಾಕ್ಯ ನುಡಿಯುವುದನ್ನು ನುಡಿದ್ರೆ ಅದನ್ನು ಕೇಳುವವರು ಇರ್ತಾರೆ, ನಂಬುವವರು ಇರ್ತಾರೆ. ದೇವರ ಅದ್ಭುತ ಕಾರ್ಯ ಆಗ ನಡೆಯುತ್ತೆ. ಹಾಗೆ ನನಗೂ ಕೂಡ ಅನೇಕರು ಹೇಳ್ತಾರೆ, ನಿಮ್ಮ ಮಾತು ಕೇಳಿ, ನಿಮ್ಮ ವಾಕ್ಯ ಕೇಳಿ ಬಲಗೊಂಡಿದ್ದೇವೆ ಅನ್ನುತ್ತಾರೆ. ಅದು ನನ್ನ ಮಾತಲ್ಲ, ನನ್ನ ಮುಖಾಂತರ ದೇವರು ನುಡಿದಿರುವ ವಾಕ್ಯವಾಗಿದೆ. ದೇವರು ಆ ವಾಕ್ಯ ನನ್ನ ಮುಖಾಂತರ ನಿಮಗೆ ಸಾರುವಂತೆ ಮಾಡಿದಾಗ ವಾಕ್ಯದಲ್ಲಿರುವ ಶಕ್ತಿ, ಆ ವಾಕ್ಯವೇ ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸುತ್ತಾ ಇರೋದ್ರಿಂದ, ಕೇಳುವುದರಿಂದ ನಂಬಿಕೆ ಉಂಟಾಗುವುದರಿಂದ ನಿಮ್ಮ ಜೀವಿತಗಳು ಮಾರ್ಪಡುತ್ತಾ ಇವೆ. ದೇವರ ಮಾತಿನಲ್ಲಿ ಶಕ್ತಿ ಇದೆ ಪ್ರಿಯರೇ. ಮನುಷ್ಯರ ಮಾತುಗಳು ಮಾರ್ಪಡಿಸುವುದಿಲ್ಲ. ಆ ದೇವರ ವಾಕ್ಯ ಬಲವಾಗಿರೋದ್ರಿಂದ ಅದು ಮನುಷ್ಯರ ಹೃದಯ ಕರಗಿಸುತ್ತದೆ, ಮನುಷ್ಯರ ಹೃದಯ ಒಪ್ಪಿಕೊಳ್ಳುವಂತೆ ಮಾಡುತ್ತೆ. ವಾಕ್ಯ ಮನೋನೇತ್ರಗಳನ್ನು ಬೆಳಗಿಸುತ್ತದೆ. ದೇವರು ಇಲ್ಲಿ ಹೇಳ್ತಿದ್ದಾರೆ ಈ ಜೆರುಬ್ಬಾಬೆಲನಿಗೆ. ಜೆರುಬ್ಬಾಬೆಲನು ಎಂಬ ಹೆಸರು ಈ ಪುಸ್ತಕದಲ್ಲಿ ಹೆಚ್ಚಾಗಿ ನೋಡ್ತೇವೆ. ಆ ವ್ಯಕ್ತಿ ಯಾರು ಎಂಬುದು ಅಲ್ಲೇ ದೇವರು ವಿವರವಾಗಿ ಬರೆಸಿಟ್ಟಿದ್ದಾರೆ. ನನ್ನ ಸೇವಕನಾದ ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲನು ಎಂಬುದಾಗಿ. ಆ ಕಾಲದಲ್ಲಿ ಯೆಹೂದ್ಯರು ಬಂದಿಯಾಳುಗಳಾಗಿ ಬಾಬೇಲಿಗೆ ಕೊಂಡೊಯ್ಯಲ್ಪಟ್ಟಾಗ ಅಲ್ಲಿ ಹುಟ್ಟಿದನಂತೆ. ಬಂದಿಯಾಳುಗಳ ಮಧ್ಯದಲ್ಲಿ ಹುಟ್ಟಿದ್ರೂ ಸಹ ಬಂದಿಯಾಳುತನದ ಮನಸ್ಸಿಲ್ಲದೆ ನಾನು ದೇವರ ಮಗನಾಗಿದ್ದೇನೆ ಎಂದು ಗುರುತಿಸಿ ಬಾಬೇಲಿನಿಂದ ಹೊರಗೆ ಬಂದಾಗ ಆ ಕಾಲದಲ್ಲಿ ದೇವರ ಆಲಯ ನಿರ್ಮಿಸುವುದಕ್ಕಾಗಿ ಮುಂದೆ ಇದ್ದುಕೊಂಡು ಒಬ್ಬ ನಾಯಕನಾಗಿ ಆ ಒಂದು ಕಾಲದಲ್ಲಿ ಆಲಯವನ್ನು ಪುನಃ ನಿರ್ಮಿಸುವುದಕ್ಕಾಗಿ ದೇವರಿಂದ ಬಲವಾಗಿ ಉಪಯೋಗವಾದವನಾಗಿದ್ದನು.
ಇದನ್ನೇ ಛಾಯೆಯ ರೂಪದಲ್ಲಿ ನೋಡುವುದಾದರೆ ಯೇಸುಕ್ರಿಸ್ತನು ಕುಗ್ಗಿ ಹೋಗಿರುವಂತಹ, ನಶಿಸಿ ಹೋಗಿರುವಂತಹ, ಪತನವಾಗಿರುವಂತಹ ನಮ್ಮೆಲ್ಲರನ್ನೂ ನೂತನಪಡಿಸಿ ಬಲಪಡಿಸುವುದಕ್ಕಾಗಿ ಲೋಕಕ್ಕೆ ಬಂದಿದ್ದಾರೆ. ಈ ದೇವಾಲಯವನ್ನು ಕೆಡವಿ ಹಾಕಿರಿ, 3 ದಿನದಲ್ಲಿ ಕಟ್ಟುತ್ತೇನೆಂದು ಯೇಸು ಹೇಳಿದಾರಲ್ಲವೇ? ನೀನ್ ಹೇಗೆ ಕೆಡವುತ್ತಿ? ವರ್ಷಗಳಿಂದ ಕಟ್ಟಿರುವ ಸೊಲೊಮೋನನು ಕಟ್ಟಿದ ಈ ಆಲಯ ನೀನ್ ಹೇಗೆ ಕೆಡವಲಿಕ್ಕಾಗುತ್ತೆ ಎಂದು ಅವರು ಅಂದ್ಕೊಂಡ್ರೆ ಹೊರತು, ಆತನು ಮಾತಾಡಿದ್ದು ಆ ಬಿಲ್ಡಿಂಗಿನ ಕುರಿತಾಗಿ ಅಲ್ಲ, ತನ್ನ ಶರೀರ ಕುರಿತಾಗಿ ಮಾತಾಡಿದಾನೆ ಎಂಬುದನ್ನು ಅವರು ಗುರುತಿಸಲಿಕ್ಕಾಗಲಿಲ್ಲ. ಇಲ್ಲಿ ಜೆರುಬ್ಬಾಬೆಲನು ಎಂಬ ವ್ಯಕ್ತಿಯನ್ನು ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂದು ದೇವರು ಹೇಳ್ತಾರೆ. ನೋಡಿ ಪ್ರಿಯರೇ, ನೀವು ಬೈಬಲ್ ಓದುವಾಗ ಒಂದು ಕಥೆಯ ಪುಸ್ತಕದಂತೆ ಓದದೆ ನಿಮ್ಮೊಂದಿಗೆ ದೇವರು ಮಾತಾಡ್ತಿದ್ದಾರೆ ಎನ್ನುವಂತೆ ಓದುವುದಾದ್ರೆ, ಅಂದರೆ ಆ ಜೆರುಬ್ಬಾಬೆಲನು ಎಂಬ ಹೆಸರಿನ ಬದಲಿಗೆ ನಿಮ್ಮ ಹೆಸರಿಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ. ಜಯಪಾಲನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನಿಮ್ಮ ಹೆಸರು ಕೂಡ ಹಾಗೆ ಇಟ್ಕೊಂಡು ಓದು ನೋಡಿ. ಹೌದು, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ನಿಮ್ಮನ್ನು ಆತನೇ ಉಂಟು ಮಾಡಿದ್ದಾನೆ, ಸೃಷ್ಟಿಸಿಕೊಂಡಿದ್ದಾನೆ. ನಿಮ್ಮನ್ನು ಆತನು ಪ್ರೀತಿಸುತ್ತಾ ಇದ್ದಾನೆ, ಜೀವಿಸುವಂತೆ ಮಾಡ್ತಿದ್ದಾನೆ. ನಿಮಗೆ ಏನೆಲ್ಲ ಇದೆಯೋ ಅದು ಆತನ ಮುಖಾಂತರ ಕೊಡಲಾಗಿದೆ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಆತನೇ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಆರಿಸಿಕೊಳ್ಳುವುದು ಅಂದರೆ ನೋಡಿ ಪ್ರಿಯರೇ, ನಾವು ಏನಾದರೂ ಕೊಂಡುಕೊಳ್ಳಲು ಹೋದಾಗ, ಒಂದು ಶಾಪಿಗೆ ಬಟ್ಟೆ ಕೊಂಡುಕೊಳ್ಳಲು ಹೋದಾಗ, ಆ ಅಂಗಡಿಯಲ್ಲಿರುವಂತಹ ಆ ಸಹೋದರಿಯರು ಸಾರೀಸ್ ತೋರಿಸ್ಬೇಕಾದ್ರೆ 100 ಸಾರಿ ತೋರಿಸ್ತಾರಲ್ಲವೇ? ಆ 100 ಸಾರಿಗಳಲ್ಲಿ ಅದು ಬೇಡ ಇದು ಬೇಡ ಅಂತ ಹೇಳಿ ಕೊನೆಗೆ ಒಂದನ್ನು ಪಕ್ಕದಲ್ಲಿಡ್ತಾರಲ್ಲವೇ? ಹಾಗೆಯೇ ದೇವರು ಅದೇನೋ ನಮ್ಮಲ್ಲಿ ಕೆಲವರನ್ನು, ಆತನು ಪ್ರೀತಿಸುವವರನ್ನು, ನಂಬಿಗಸ್ತರಾಗಿರುವವರನ್ನು, ದೀನ ಮನಸ್ಸುಳ್ಳವರನ್ನು, ಆತನನ್ನು ಹುಡುಕುವವರನ್ನು ದೇವರು ಮುಂಚಿತವಾಗಿಯೇ ಪರಿಶೀಲಿಸಿ ಅವರನ್ನು ಪ್ರತ್ಯೇಕಪಡಿಸಿಕೊಂಡಿದ್ದಾರೆ. ಅವರನ್ನು ಆರಿಸಿಕೊಳ್ತಿದ್ದಾರೆ. ಎಸ್, ಈ ವ್ಯಕ್ತಿ ನನಗೆ ಬೇಕು ಎಂಬುದಾಗಿ. ದೇವರು ನಿಮ್ಮನ್ನು ಕೂಡ ಆರಿಸಿಕೊಂಡಿದ್ದಾರೆಂದು ಎಂದಾದರೂ ನೀವು ಗಮನಿಸಿದ್ದೀರಾ? ದೇವರು ಆರಿಸಿಕೊಂಡಾಗ ಆತನಿಗಾಗಿ ಮಾಡಬೇಕಾದ ಕೆಲಸ ಒಂದಲ್ಲ, ಆತನ ಕೆಲಸಗಳು ಸಕಲ ಸೃಷ್ಟಿಯನ್ನೇ ತೋರಿಸುತ್ತದೆ. ಆತನು ಒಳ್ಳೆ ತೋಟಗಾರನಾಗಿದ್ದಾನೆ, ಆತನು ಒಳ್ಳೆ ಕುರುಬನಾಗಿದ್ದಾನೆ, ಆತನೇ ಒಳ್ಳೆ ಡಾಕ್ಟರ್ ಆಗಿದ್ದಾನೆ, ವೈದ್ಯನಾಗಿದ್ದಾನೆ, ಆತನು ಒಳ್ಳೆ ಪ್ರೀಚರ್, ಪ್ರಸಂಗಿಕನಾಗಿದ್ದಾನೆ, ಬೋಧಕನಾಗಿದ್ದಾರೆ. ಹೌದಲ್ಲವೇ? ಸೊ ಆತನು ನಮ್ಮನ್ನು ಆತನ ಬೋಧನೆಯನ್ನು ಮಾಡುವವರಾಗಿರಬೇಕೆಂದು, ಆತನ ಪ್ರೀತಿ ಹಂಚುವವರಾಗಿರಬೇಕೆಂದು, ಆತನ ನಾಮದಲ್ಲಿ ಸ್ವಸ್ಥಪಡಿಸುವವರಾಗಿರಬೇಕೆಂದು, ಆತನ ನಾಮದಲ್ಲಿ ಆತ್ಮಗಳ ಸುಗ್ಗಿಯನ್ನು ಕೊಯ್ಯುವವರಾಗಿರಬೇಕೆಂದು, ದೇವರ ಸೇವೆ ಎಂಬ ವ್ಯವಸಾಯದಲ್ಲಿ ಕೆಲಸ ಮಾಡಬೇಕೆಂದು, ಮನುಷ್ಯರನ್ನು ಹಿಡಿಯುವ ಬೆಸ್ತರರಾಗಿರಬೇಕೆಂದು, ಹೀಗೆ ಆತನು ನಾನಾ ವಿಧವಾದ ಕೆಲಸಗಳಿಗೋಸ್ಕರ ಹೇಗಾದರೂ ಮಾಡಿ ಆತ್ಮಗಳು ನಿತ್ಯ ನರಕಕ್ಕೆ ಹೋಗದಂತೆ ರಕ್ಷಿಸಲ್ಪಡಬೇಕೆಂದು ತನ್ನ ಕೆಲಸದಲ್ಲಿ ಕೆಲವರನ್ನು ಆತನು ಆರಿಸಿಕೊಂಡಿದ್ದಾನೆ. ಎಲ್ಲರೂ ಪಾಸ್ಟರ್ ಆಗಿದ್ರೆ ಇನ್ನು ಕೇಳೋರು ಯಾರು ಇರುತ್ತಾರೆ? ಎಲ್ಲರೂ ಸೇವೆಯೇ ಮಾಡ್ತೇನಂದ್ರೆ ಎಲ್ಲಿರುತ್ತೆ ಸೇವೆ? ಅದಕ್ಕಾಗಿಯೇ ಕೆಲವರನ್ನೇ ಆತನು ಆರಿಸಿಕೊಂಡು ಸೇವಕರನ್ನಾಗಿ, ತನ್ನ ಬೋಧಕರನ್ನಾಗಿ, ತನ್ನ ಪ್ರೀತಿ ಹಂಚುವವರನ್ನಾಗಿ, ತನ್ನ ರಾಯಭಾರಿಗಳನ್ನಾಗಿ, ತನ್ನನ್ನು ಮಹಿಮೆಪಡಿಸುವವರಾಗಿರಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ, ಆರಿಸಿಕೊಳ್ತಿದ್ದಾರೆ. ಜೆರುಬ್ಬಾಬೆಲನೇ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ. ಈ ದಿನ ನೀವು ನಿಮ್ಮ ಮನೆಯೊಳಗೆ, ನಿಮ್ಮ ಕೋಣೆಯೊಳಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ನನ್ನ ವಿಷಯದಲ್ಲಿ ನಿಮ್ಮ ಚಿತ್ತ ಏನಾಗಿದೆ ದೇವರೇ? ನನ್ನನ್ನು ಯಾಕೆ ಹುಟ್ಟಿಸಿದ್ದೀರಿ? ನನ್ನಲ್ಲಿರುವ ವಿಶೇಷತೆ ಏನಾಗಿದೆ? ನನಗೆ ಯಾಕೆ ಈ ಸೇವೆಯ ಭಾರ ಕೊಟ್ಟಿದ್ದೀರಿ? ನನ್ನನ್ನು ಯಾಕೆ ಈ ಸ್ಥಾನದಲ್ಲಿಟ್ಟಿದ್ದೀರಿ? ನೀವು ನನ್ನನ್ನು ಆರಿಸಿಕೊಂಡಿದ್ದೀರೋ? ನಾನು ನಿಮಗೆ ಬೇಕಾಗಿದ್ದೇನೋ ಎಂದು ದೇವರಿಗೆ ಕೇಳಿ ನೋಡ್ರಿ. ಎಷ್ಟೋ ಸ್ಪಷ್ಟವಾಗಿ ದೇವರು ಮತ್ತಷ್ಟು ಹೆಚ್ಚು ನಿಮಗೆ ಕನ್ಫರ್ಮೇಷನ್ ಕೊಟ್ಟು ನಿಮಗೆ ದೃಢಪಡಿಸುತ್ತಾರೆ. ಯಾಕೆ ಆರಿಸಿಕೊಂಡಿದ್ದಾರಂತೆ? ಆ ದಿನದಲ್ಲಿ ನಾನು ನಿನ್ನನ್ನು ತೆಗೆದುಕೊಂಡು ಮುದ್ರೆ ಉಂಗರವಾಗಿ ಮಾಡಿಕೊಳ್ಳುವೆನು. ನಾನು ನಿನಗೆ ಮಾಡಿಕೊಳ್ಳುವುದೇನೆಂದರೆ ಮುದ್ರೆ ಉಂಗರವಾಗಿ ಮಾಡಿಕೊಳ್ತೇನೆ ಅನ್ನುತ್ತಾರೆ. ಮುದ್ರೆ ಹಾಕುವುದಕ್ಕಾಗಿ ಆ ಕಾಲದಲ್ಲಿ ರಾಜರ ಕೈಯಲ್ಲಿ ಒಂದು ದೊಡ್ಡ ಉಂಗುರ ಇರ್ತಾಯಿತ್ತು. ಅದು ರಾಜ ಮುದ್ರೆಯಾಗಿತ್ತು. ಆ ರಾಜ ಮುದ್ರೆ ಒಂದು ಶೀಟ್ ಮೇಲೆ ಏನಾದರೂ ಹಾಕಿದ್ರೆ ಆಗ ಆ ಪತ್ರಕ್ಕೆ ಒಂದು ಅಧಿಕಾರ ಬರ್ತಾಯಿತ್ತು. ಈ ಕಾಲದಲ್ಲಿ ಒಂದು ರಬ್ಬರ್ ಸ್ಟ್ಯಾಂಪ್ ಅನ್ನ ಗುದ್ದಿ ಒಂದು ಸೀಲ್ ಹಾಕ್ತಾ ಇದ್ದಾರಲ್ಲವೇ, ಅದಕ್ಕಿಂತಲೂ ಹೆಚ್ಚಾಗಿ ದೃಢಪಡಿಸುವಂಥದ್ದು ರಾಜಮುದ್ರೆಯಾಗಿತ್ತು.
ರಾಜನ ಮುದ್ರೆಯಿಂದ ಮುದ್ರಿಸಲ್ಪಟ್ಟದ್ದು ಎಲ್ಲಿ ಬೇಕಾದರೂ ನಡೆಯುತ್ತಾ ಇತ್ತು. ₹1,000,000 ಕೊಡಿರಿ ಅಂತ ಹೇಳಿದ್ರೂ ಕೂಡ ಕೊಡಲಾಗ್ತಿತ್ತು. ಎಂಥದೇ ಉಪದ್ರವವನ್ನು ಜಯಿಸುವುದಕ್ಕಾಗಿ, ಆಜ್ಞೆಗಳನ್ನು ರೂಪಿಸುವುದಕ್ಕಾಗಿ ರಾಜನಿಗೆ ಅಧಿಕಾರವಿತ್ತು. ಇಲ್ಲಿ ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಆರಿಸಿಕೊಂಡು ನಿಮ್ಮನ್ನು ರಾಜ ಮುದ್ರೆಯನ್ನಾಗಿ ಮಾಡಿಕೊಳ್ತೇನೆ. ನಿಮ್ಮ ಬಾಯಿಂದ ಬರುವ ಮಾತುಗಳು ನೆರವೇರುವ ಹಾಗೆ ಮಾಡುತ್ತೇನೆ. ನೀವು ನನ್ನ ಮುದ್ರೆಯಾಗಿರುತ್ತೀರಿ. ನೀವು ಅಂಗೀಕರಿಸಿರುವುದನ್ನು, ನೀವು ಆರಿಸಿ ತೆಗೆದುಕೊಂಡಿರುವುದನ್ನು ನಾನು ಅಭಿವೃದ್ಧಿಪಡಿಸುತ್ತೇನೆ ಎಂದು ದೇವರು ವಾಗ್ದಾನ ಮಾಡ್ತಿದ್ದಾರೆ. ನಮಗೆ ಸರ್ಕಾರಗಳನ್ನೇ ಬದಲಾಯಿಸುವಂತಹ ಶಕ್ತಿ ದೇವರು ನಮಗೆ ಕೊಡಬೇಕೆಂದು ಬಯಸ್ತಿದ್ದಾರೆ. ಸರ್ಕಾರ ಅಂದರೆ ಕಾನೂನನ್ನೇ ಬದಲಾಯಿಸುವಂತಹ ಮುದ್ರೆ ಹಾಕುವುದಕ್ಕಾಗಿ ದೇವರು ನಿಮ್ಮನ್ನು ನನ್ನನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದಾರೆ. ಭಯಂಕರವಾಗಿರುವಂತಹ, ದೇವರಿಗೆ ವಿರುದ್ಧವಾಗಿರುವಂತಹ ಕಾನೂನುಗಳು, ದೇವರ ಪ್ರಜೆಗಳಿಗೆ ವಿರುದ್ಧವಾಗಿರುವಂತಹ ಕಾನೂನುಗಳು, ಪರಿಶುದ್ಧರ ವಿರುದ್ಧವಾಗಿರುವಂತಹ ಯುಕ್ತಿ ಕುಯುಕ್ತಿಗಳನ್ನು ಸೈತಾನನು ಅನೇಕರಿಗೆ ಮೋಸಗೊಳಿಸುವ ಇಂತಹ ಭಯಂಕರ ದಿನಗಳಲ್ಲಿ ದೇವರಿಗೋಸ್ಕರ ಮನುಷ್ಯರನ್ನು ಸಂಪಾದಿಸಿಕೊಂಡು, ದೇವರಿಗೋಸ್ಕರ ಮನುಷ್ಯರನ್ನು ರಕ್ಷಿಸಿಕೊಂಡು, ದೇವರಿಗೋಸ್ಕರ ಮನುಷ್ಯರನ್ನು ಸಿದ್ಧಪಡಿಸಿಕೊಂಡು, ದೇವರ ರಾಜ್ಯಕ್ಕೋಸ್ಕರ ಯೋಧರನ್ನು ಸಿದ್ಧ ಮಾಡುವುದಕ್ಕೋಸ್ಕರ ನಿಮಗೆ ಅಧಿಕಾರ ಕೊಡ್ತಾರಂತೆ. ದೇವರು ನಮಗೆ ಅಧಿಕಾರವನ್ನು ರಾಜ ಮುದ್ರೆಯಿಂದ ಕೊಡ್ತಾರಂತೆ. ನಿಮಗೇನಾದ್ರೂ ಫೈನಾನ್ಷಿಯಲ್ ನೀಡ್ ಇದೆಯಾ? ಒಂದು ಮುದ್ರೆ ಹಾಕಿದ್ರೆ ಸಾಕು, ಎಷ್ಟು ಬೇಕೋ ಅಷ್ಟು ನಿಮಗೆ ಗ್ರಾಂಟೆಡ್ ಆಗುತ್ತೆ. ಆಹಾರ ದಿನಸುಗಳ ಕೊರತೆ ಇದೆಯಾ? ನೀವು ಬರೆದುಕೊಳ್ಳುವುದಾದರೆ ಅದಕ್ಕೊಂದು ಮುದ್ರೆ ಹಾಕಿದ್ರೆ ಅವು ಮರುಕ್ಷಣವೇ ನಿಮಗೆ ಒದಗಿಸಲ್ಪಡುತ್ತವೆ. ಈ ದಿನಮಾನಗಳಲ್ಲಿ ಈ ಝೊಮ್ಯಾಟೊ ಹಾಗೂ ಸ್ವಿಗ್ಗಿ ಅನ್ನುವಂಥದ್ದು ಬಂದಿರೋದ್ರಿಂದ ನಾವು ಸೆಲ್ಫೋನಲ್ಲಿ ಆರ್ಡರ್ ಮಾಡಿದ್ರೆ ಸಾಕು, ತಕ್ಷಣ ಅವರಿಗೆ ಹೋಗಿ ತಲುಪುತ್ತೆ. ನಾವು ಬೇಡಿದ್ದು ಅಲ್ಲಿ ತಕ್ಷಣವೇ ಸಿದ್ಧ ಮಾಡಲಾಗ್ತದೆ. ಅದು ಕೆಲವೇ ನಿಮಿಷಗಳಲ್ಲಿ ನಾವಿದ್ದ ಸ್ಥಳಕ್ಕೆ ತಂದು ಕೊಡ್ತಾರೆ. ಹಾಗೆಯೇ ದೇವರ ಸನ್ನಿಧಿಯಲ್ಲಿ ನಾವು ಮಾಡಿರುವಂತಹ ವಿಜ್ಞಾಪನೆಗಳು, ನಾವು ಕೋರಿಕೊಂಡಂತಹ ವಿಷಯಗಳನ್ನು ಆ ರೀತಿಯಾಗಿಯೇ ದೇವರು ಸಿದ್ಧಪಡಿಸುತ್ತಾರೆ. ನಾವು ಇಲ್ಲಿದ್ದು ಪ್ರಾರ್ಥಿಸುವುದಾದರೆ ಅಲ್ಲಿಂದ ದೇವರು ಸಿದ್ಧಪಡಿಸಿ ಕಳಿಸುತ್ತಾರೆ. ನಂಬಿ ಪ್ರಿಯರೇ, ನಮ್ಮ ದೇವರು ಅದ್ಭುತ ಕಾರ್ಯ ಮಾಡುವ ಆತನಾಗಿದ್ದಾರೆಂದು. ನಿಮಗೆ ಅಧಿಕಾರ ಕೊಡ್ತೇನೆ ಅನ್ನುತ್ತಾರೆ. ಅಧಿಕಾರ ಏನಾದರೂ ನಮ್ಮ ಕೈಗೆ ಸಿಗುವುದಾದರೆ ಎಷ್ಟು ಜನ ಈ ದಿನ ನಂಬಿಗಸ್ತರಾಗಿರ್ತಾರೆ ಹೇಳಿ? ಅಧಿಕಾರ ಇರುವಾಗ ಆ ಅಧಿಕಾರ ದುರುಪಯೋಗ ಮಾಡಿಕೊಳ್ಳದವರು ಎಷ್ಟು ಜನ ಇರ್ತಿದ್ದಾರೆ? ದೇವರು ನಮಗೆ ಅಧಿಕಾರಿಗಳನ್ನಾಗಿ, ಪ್ರಯೋಜಕರನ್ನಾಗಿ, ಇತರರ ಅವಶ್ಯಕತೆಗಳನ್ನು ತೀರಿಸುವವರನ್ನಾಗಿ, ಸಮೃದ್ಧಿಯುಳ್ಳವರನ್ನಾಗಿ ಮಾಡಬೇಕೆಂದು ಆಶಿಸುತ್ತಿದ್ದಾರೆ. ನಾನು ನಿನ್ನನ್ನು ರಾಜ ಮುದ್ರೆಯನ್ನಾಗಿ ಮಾಡಿಕೊಳ್ತೇನೆ. ಜೆರುಬ್ಬಾಬೆಲನೇ, ನೋಡು, ನೀನು ಏನು ಹೇಳ್ತೀಯೋ ಅದನ್ನು ಮಾಡುವಂತೆ ಈ ರಾಜ್ಯದಲ್ಲೆಲ್ಲ ಮನುಷ್ಯರು ನಿನಗೆ ವಿಧೇಯರಾಗುವಂತೆ ಮಾಡುತ್ತೇನೆ. ಹೌದು, ನಾವು ಕೂಡ ಅನೇಕ ಸಾರಿ ಹೇಳ್ತೇವೆ, ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳ್ತಾ ಇಲ್ಲ ಎಂದು. ಮಕ್ಕಳು ನಿಮಗೆ ವಿಧೇಯರಾಗಬೇಕಾದ್ರೆ ನೀವು ದೇವರಿಗೆ ವಿಧೇಯರಾಗಿ ಫಸ್ಟ್. ನೀವು ದೇವರಿಗೆ ವಿಧೇಯರಾಗುವುದಾದರೆ ಖಂಡಿತವಾಗಿಯೂ ನಿಮ್ಮ ಮಕ್ಕಳು ನಿಮಗೆ ವಿಧೇಯರಾಗ್ತಾರೆ. ನೋಡಿರಿ, ನಾವು ಏನೋ ಮಾಡಬೇಕು ಎಂದು ಪ್ರಯತ್ನಿಸ್ತಿದ್ದೇವೆ. ಯಾರನ್ನೂ ನಾವು ಮಾರ್ಪಡಿಸ್ಲಿಕ್ಕಾಗಲ್ಲ. ಆದರೆ ಯೇಸು ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸುವಾಗ, ಪ್ರಾರ್ಥಿಸಿದ ನಂತರ ರಾಜ ಮುದ್ರೆಯನ್ನು ನಾವು ಅಂದರೆ ದೇವರು ಮಾಡಿದ ವಾಗ್ದಾನವನ್ನು ಘೋಷಿಸಿದಾಗ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಈ ದಿನ ನೀವು ಇನ್ನೂ ಬಂಧನದಲ್ಲಿದ್ದೀರೋ, ಕೊರತೆಯಲ್ಲಿದ್ದೀರೋ, ತೊಂದರೆಯಲ್ಲಿದ್ದೀರೋ, ಯಾರೋ ಒಬ್ಬರ ಸಹಾಯ ಪಡೆದುಕೊಳ್ಳುತ್ತಾ ಕದಲಲಾರದೆ ಕೂತುಕೊಂಡು ಕಂಡುಕೊಳ್ಳಲಾರದವರಾಗಿದ್ದೀರಾ? ಕರ್ತನಲ್ಲಿ ನಂಬಿಕೆ ಇಡುವವರಾಗಿರಿ. ದೇವರೇ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಎಂಬುದಾಗಿ ನಂಬಿರಿ. ಯಾವಾಗೆಲ್ಲ ನೀವು ಡಿಸ್ಕರೇಜ್ ಆಗುತ್ತೀರೋ, ಹಾಗಾಗಿ ಏನಾಯ್ತು ನನ್ನ ಬದುಕು ಅಂದುಕೊಳ್ಳುವಾಗ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಬಾಯಿಂದ ಒಂದು ಸಾರಿ ಇದನ್ನು ಉಚ್ಚರಿಸಿರಿ, ದೇವರೇ ನನ್ನನ್ನು ಆರಿಸಿಕೊಂಡಿದ್ದಾರೆಂದು. ಯೇಸು ನನ್ನನ್ನು ಪ್ರೀತಿಸಿದ್ದಾರೆ. ಯೇಸು ತನ್ನ ರಕ್ತ ಸುರಿಸಿ ಕೊಂಡುಕೊಂಡಿದ್ದಾರೆ. ಯೇಸುವಿಗೋಸ್ಕರ ಕೆಲಸ ಮಾಡಲು ಯೇಸು ನನ್ನನ್ನು ಸಿದ್ಧಪಡಿಸಿಕೊಳ್ತಿದ್ದಾರೆಂದು ನಾವು ನಂಬುವುದಾದರೆ ಆತನಿಂದ ನಾವು ಬಲವಾದ ಪಾತ್ರೆಗಳಾಗಿ ಉಪಯೋಗ ಆಗ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಿಮಗೆ ವಂದನೆಗಳು. ನಮ್ಮ ಜೀವಿತದಲ್ಲಿ ನಾವು ಎಲ್ಲಿದ್ದೇವೆ ಎಂದು ಮೇಲಿಂದ ಮೇಲೆ ಗುರುತಿಸಿಕೊಳ್ಳುವ ಹಾಗೆ, ನೀವು ಮಾಡಿದ ಮೇಲುಗಳನ್ನು ಯೋಚಿಸಿಕೊಳ್ಳುವ ಹಾಗೆ, ನಿಮ್ಮಿಂದ ಉಪಯೋಗ ಆಗುವ ರಾಜ ಮುದ್ರೆಯನ್ನಾಗಿ ನಮ್ಮನ್ನು ನೀವು ಮಾಡ್ತೇನೆಂದಿದ್ದೀರಿ.
ಉಪಯುಕ್ತ ಪಾತ್ರಗಳನ್ನಾಗಿ ಮಾಡ್ತೇನೆಂದಿದ್ದೀರಿ. ನಶಿಸಿ ಹೋಗುವ ಆತ್ಮಗಳು ಎಷ್ಟೋ ಜನರಿದ್ದಾರೆ ದೇವರೇ ನಮ್ಮ ಸುತ್ತಲೂ. ಅಂಥವರನ್ನೆಲ್ಲ ನಿಮಗಾಗಿ ಸಂಪಾದಿಸಿಕೊಳ್ಳುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯನ್ನು ನಮಗೆ ಅನುಗ್ರಹಿಸಿರಿ. ಈ ದಿನವಿಡೀ ನಮ್ಮ ಬದುಕಿನಲ್ಲೆಲ್ಲ ನಿಮ್ಮನ್ನು ಮಹಿಮೆಪಡಿಸಲು ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.